ಇವರು ಮಾಡೆಲ್ ಅಲ್ಲ, ಬಾಲಿವುಡ್ ಅಲ್ಲ, ನಟಿಯೂ ಅಲ್ಲ, ಖಡಕ್ ಪೊಲೀಸ್ ಅಧಿಕಾರಿ. ಇವರಿಗೆ ಸಿಕ್ಕಾಪಟ್ಟ ಫ್ಯಾನ್ಸ್ ಫಾಲೋಯಿಂಗ್ಸ್. ಪ್ರಸ್ತುತ ಐಎಎಸ್ ಮತ್ತು ಐಪಿಎಸ್ ಅಧಿಕಾರಿಗಳು ಸೆಲೆಬ್ರಿಟಿಗಳಂತಾಗುತ್ತಿದ್ದಾರೆ. ಆದರೆ ತಮ್ಮ ಬುದ್ಧಿವಂತಿಕೆಯಿಂದ ಅಧ್ಯಯನದಲ್ಲಿ ಮಿಂಚಿ ಉನ್ನತ ಉದ್ಯೋಗ ಪಡೆಯುತ್ತಿದ್ದಾರೆ. ಮತ್ತೊಂದೆಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಡೇಟ್ ಆಗುತ್ತಾ ತಮ್ಮ ಜನಪ್ರಿಯತೆ ಹೆಚ್ಚಿಸಿಕೊಳ್ಳುತ್ತಿದ್ದಾರೆ. ಪ್ರಸ್ತುತ ಐಎಎಸ್ ಮತ್ತು ಐಪಿಎಸ್ ಅಧಿಕಾರಿಗಳು ಸೆಲೆಬ್ರಿಟಿಗಳಾಗುತ್ತಿದ್ದಾರಂತೆ. ಸೌಂದರ್ಯ ಮತ್ತು ಅಧಿಕಾರ ಎರಡನ್ನೂ ಹೊಂದಿರುವ ಮಹಿಳಾ ಐಪಿಎಸ್ ಅಧಿಕಾರಿ ಅಶ್ನಾ ಚೌಧರಿ ಈಗ ಸಾಕಷ್ಟು ಸುದ್ದಿಯಾಗುತ್ತಿದ್ದಾರೆ. ಪೊಲೀಸ್ ಆಗಿ ಖಡಕ್ ಆಗಿ ಕಾಣಿಸಿಕೊಂಡರೂ ಸಹ ತಮ್ಮ ಸೌಂದರ್ಯದಿಂದ ಮಾಡೆಲ್ಗಳನ್ನೇ ಹಿಂದಿಕ್ಕುತ್ತಿದ್ದಾರೆ. ಉತ್ತರ ಪ್ರದೇಶದ ಹಪುಡ್ ಜಿಲ್ಲೆಯ ಪಿಲ್ಕುವಾ ಮೂಲದ ಅಶ್ನಾ ಚೌಧರಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸೆಲೆಬ್ರಿಟಿಗಳಲ್ಲಿ ಒಬ್ಬರಾಗಿದ್ದಾರೆ. ಅವರು ಇನ್ಸ್ಟಾಗ್ರಾಂನಲ್ಲಿ 2,64,000 ಅನುಯಾಯಿಗಳನ್ನು ಹೊಂದಿದ್ದಾರೆ. ನೀವು ಬಯಸಿದ್ದನ್ನ ಪಡೆಯುವುದಕ್ಕೆ ಹಗಲಿರುಳು ತ್ಯಾಗ ಮಾಡಬೇಕು ಮತ್ತು ಗುರಿಯತ್ತ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು ಎಂಬುದು ಅವರು ನಂಬಿರುವ ತತ್ವ. ನೀವು ಇದನ್ನು ಅಳವಡಿಸಿಕೊಂಡರೆ ಖಂಡಿತವಾಗಿಯೂ ನಿಮ್ಮ ಗಮ್ಯ ಸ್ಥಾನವನ್ನ ತಲುಪುತ್ತೀರಿ ಅಂತಾರೆ ಆಶ್ನಾ. ಆಶ್ನಾ ಶ್ರೀಮಂತ ವಿದ್ಯಾವಂತ ಕುಟುಂಬದಿಂದ ಬಂದವರು ಮತ್ತು ಅವರ ಕುಟುಂಬದಲ್ಲಿ ಅನೇಕ ಪ್ರೊಫೆಸರ್ಗಳನ್ನ ಹೊಂದಿದ್ದಾರೆ. ಹಾಗಾಗಿಯೇ ಆಶ್ನಾ ಕೂಡ ಪಿಎಚ್ಡಿ ಮಾಡಬಹುದು ಎಂದು ಎಲ್ಲರೂ ಭಾವಿಸಿದ್ದರು. ಆದರೆ ಆಶ್ನಾ ಅವರ ಕಲ್ಪನೆ ಇವೆಲ್ಲಕ್ಕಿಂತ ಭಿನ್ನವಾಗಿತ್ತು. ಆಕೆಯ ತಂದೆ ಸರ್ಕಾರಿ ಸೇವೆಯಲ್ಲಿದ್ದ ಕಾರಣ ಮನೆಯಲ್ಲಿ ಅಧಿಕಾರಿಗಳ ಬಗ್ಗೆ ಆಗಾಗ ಮಾತನಾಡುತ್ತಿದ್ದರು. ಆದ್ದರಿಂದ ಆಶ್ನಾ ಅವರ ಆಲೋಚನೆಗಳು ಸಹ ನಾಗರಿಕ ಸೇವೆಗಳತ್ತ ಆಕರ್ಷಿತವಾದವು. ಅವರು ತಮ್ಮ ತಂದೆಯಂತೆ ಒಳ್ಳೆಯ ಅಧಿಕಾರಿಯಾಗಲು ನಿರ್ಧರಿಸಿದರು. ಆಶ್ನಾ ಓದಿದ್ದು ಗಾಜಿಯಾಬಾದ್ನ ದೆಹಲಿ ಪಬ್ಲಿಕ್ ಸ್ಕೂಲ್ನಲ್ಲಿ. ಲೇಡಿ ಶ್ರೀ ರಾಮ್ ಕಾಲೇಜಿನಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಆನರ್ಸ್ ಮಾಡಿದ ನಂತರ ಅವರು ದಕ್ಷಿಣ ಏಷ್ಯಾ ವಿಶ್ವವಿದ್ಯಾಲಯದಿಂದ ಇಂಟರ್ನ್ಯಾಷನಲ್ ರಿಲೇಷನ್ಸ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ಅದೇ ಸಮಯದಲ್ಲಿ ಈ ಸೌಂದರ್ಯ ಅಧಿಕಾರಿ ಅನೇಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದರು. ಜೋಶ್ ಸ್ಟೋಕ್ಸ್ ಕೂಡ ಅವಳನ್ನ ವಿಶ್ಲೇಷಕ ಎಂದು ತಿರಸ್ಕರಿಸಿದರು. ಆದರೆ ಅವಳು ದಣಿವಾಗದೆ ಅಥವಾ ನಿರುತ್ಸಾಹಗೊಳ್ಳದೆ ಕಷ್ಟಪಟ್ಟು ಕೆಲಸ ಮಾಡುತ್ತಾಳೆ. ಆಶ್ನಾ ತನ್ನ ಮಾಸ್ಟರ್ಸ್ ನಂತರ 1 ವರ್ಷ ರಜೆ ತೆಗೆದುಕೊಂಡು ಯುಪಿಎಸ್ಸಿ ಪರೀಕ್ಷೆಗೆ ತಯಾರಿ ಆರಂಭಿಸಿದರು. ಅವರು ನಿರಂತರವಾಗಿ 8-9 ಗಂಟೆಗಳ ಕಾಲ ಅಧ್ಯಯನ ಮಾಡಲು ಶುರು ಮಾಡಿದರು. ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಓದಿ ಟೈಮರ್ ಹೊಂದಿಸಿ ಉತ್ತರ ಬರೆಯುತ್ತಿದ್ದರು. ಆದರೆ ಮೊದಲ 2 ಪ್ರಯತ್ನಗಳಲ್ಲಿ ಅವರು ಯಶಸ್ವಿಯಾಗಲಿಲ್ಲ. ಆದರೆ ಅವರು ಪಟ್ಟು ಬಿಡದೆ ಕಷ್ಟಪಟ್ಟು ಅಭ್ಯಾಸ ಇದ್ದರು. ಅಂತಿಮವಾಗಿ 3ನೇ ಪ್ರಯತ್ನದಲ್ಲಿ ಯಶಸ್ವಿಯಾದರು. ಈ ಯುವ ಐಪಿಎಸ್ ಅಧಿಕಾರಿ ಯುಪಿಎಸ್ಸಿಯಲ್ಲಿ 116ನೇ ಶ್ರೇಯಾಂಕ ಗಳಿಸಿದ್ದಾರೆ. ನಿಮಗೆ ಧೈರ್ಯವಿರುವವರೆಗೂ ನಿಮ್ಮ ಪ್ರಯತ್ನಗಳನ್ನು ನೀವು ಎಂದಿಗೂ ಬಿಡಬಾರದು ಎಂದು ಆಶ್ನಾ ನಂಬುತ್ತಾರೆ. ಶ್ರಮ ಹಾಕಿ ಪ್ರಯತ್ನಿಸುವವರು ಎಂದಿಗೂ ವಿಫಲರಾಗುವುದಿಲ್ಲ ಎನ್ನುತ್ತಾರೆ ಈ ಸುಂದರ ಐಪಿಎಸ್ ಅಧಿಕಾರಿ.